ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ನೆನ್ನೆ ಬಂದು ಯುಗಾದಿ ಹಬ್ಬ. ಇವತ್ತು ಬಂದು ನಾನ್ ವೆಜ್ ತಿನ್ನೋವಂಥವ್ರು ನಾನ್ ವೆಜ್ ವೆರೈಟೀಸ್ ಮಾಡಿಕೊಂಡು ಇವತ್ತಿನ ದಿವಸನ ವರ್ಷ ತಡ್ಕೊ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಕೂಡ ಬೆಳಿಗ್ಗೆನೆ ಭೈರವ್ನ ಬಿಟ್ಬಿಟ್ಟು ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ತೊಗೊಂಡು ಬಂದಿದ್ರು. ಸೊ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ಒನ್ ಆಫ್ ಮೈ ವ್ಯೂವರ್, ಮೈ ಫ್ರೆಂಡ್, ಮೈ ವೆಲ್ ವಿಷರ್ ಕೇಳಿರೋಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅದು ಅಂತ ಹೇಳಿದ್ರೆ, ನನ್ನ ಸೀಮಂತಕ್ಕೆ ಎಷ್ಟು ಖರ್ಚು ಆಯಿತು ಅಂತ ಹೇಳಿ ಕೇಳಿದ್ದಾರೆ. ಆ್ಯಂಡ್ ಏನೇನೆಲ್ಲ ಸ್ಯಾರಿ ಹಾಕಿದೆ, ಜ್ಯುವೆಲ್ಸ್ ಏನು ಹಾಕಿದೆ ಅದನ್ನೆಲ್ಲ ಕೇಳಿದ್ದಾರೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಸೀಮಂತಕ್ಕೆ ಕಂಪ್ಲೀಟಾಗಿ ಡೆಕೋರೇಷನ್, ಹಾಲ್ ಆ್ಯಂಡ್ ಬೇರೆ ಬೇರೆ ಒಂದಷ್ಟು ಐಟಮ್ಸ್ಗಳು, ಸ್ಯಾರಿಗೆ ಎಲ್ಲ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸ್ಯಾರಿ ಎಲ್ಲ ತೋರಿಸ್ತೀನಿ. ಬಿಕಾಸ್ ಈಗ ನಾನ್ ವೆಜ್ ಎಲ್ಲ ತಿಂತಾ ಇದ್ದೀನಲ್ವ, ಸೊ ಹಾಗಾಗಿ ಈಗ ಹೋಗಿ ಮತ್ತೆ ಸೀರೆ ಮುಟ್ಟೋದೆಲ್ಲ ಬೇಡ ಅನ್ನೋ ಕಾರಣಕ್ಕಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಎಸ್, ಬನ್ನಿ ಬೇಗ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಎಸ್, ಬನ್ನಿ ಇವತ್ತು ಏನೇನು ರೆಸಿಪಿ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ರೆಸಿಪಿನ 1.5 hour ಒಳಗಡೆ 1 hour for 2 hours ಒಳಗಡೆನೇ ಎಲ್ಲ ರೆಸಿಪಿ ಮಾಡಿದ್ದೀನಿ. ಸೊ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೀನಿ ಅಂತ. ರೆಸಿಪಿ ಅಂತ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಿಕಾಸ್ ಶೂಟ್ ಮಾಡ್ಕೊತ ನಾನು ಅಡುಗೆ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಶೂಟ್ ಮಾಡಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಐಟಮ್ಸ್ ನಾನು ನಿಮಗೆ ನನ್ನ ವ್ಲಾಗ್ಸ್ಗಳಲ್ಲಿ ತೋರಿಸಿದ್ದೀನಿ. ಅದೇ ರೀತಿಯೇ ಇವತ್ತು ಕೂಡ ಮಾಡಿದ್ದೀನಿ. ಸೊ ಬನ್ನಿ ಇವತ್ತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. ಸೊ ಭೈರವ್ ನೋಡಿ ಹಾಕ್ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ಹಾಗೆ ಬಿಟ್ಟಿಯಾನೆ. ನಮ್ಮ ಮನೆಯವರು ಅಷ್ಟೇ, ಇಷ್ಟು ಒಂದು ಪೀಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಅವರಿಗೆ. ಓಕೆ, ಸೊ ಫಸ್ಟ್ ಬಂದು ನಾನು ಮಟನ್ ರೆಸಿಪಿನ ಫಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅದರಲ್ಲಿ ಮಟನ್ನ ಒಟ್ಟಿಗೆ ಬೇಯಿಸ್ಕೊಂಡು ಸಾಂಬಾರನ್ನ ಮಾಡಿಕೊಂಡು. ಸೊ ಫಸ್ಟ್ ಒನ್ ಇಸ್ ಮಟನ್ ಸಾಂಬಾರ್. ಟೇಸ್ಟಿಯಾಗಿ ಬಂದಿದೆ. ಟೇಸ್ಟಿಯಾಗಿ ಬಂದಿದೆ ಮಟನ್ ಸಾಂಬಾರು. ಘಮ ಘಮ ಅಂತ ಇದೆ. ವೆರಿ ನೈಸ್. ಮುದ್ದೆ ಜೊತೆ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ಕಾಂಬಿನೇಷನು ಮಟನ್ ಸಾರು. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಮಟನ್ ತೊಗೊಂಡು ಬರೋಕ್ಕೆ ಅರೌಂಡ್ ಭೈರವ್ನ ಬಿಟ್ಬಿಟ್ಟು 10 ಗಂಟೆಗೆ ಹೋಗಿದ್ರು ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ಮಟನ್ ಎಲ್ಲ ಖಾಲಿ ಆಗಿದೆ ಸರ್, ವೆಯ್ಟ್ ಮಾಡಿ ಅಂತ ಹೇಳಿದ್ರಂತೆ. ಆ್ಯಂಡ್ ನೆಕ್ಸ್ಟು ಮಟನ್ ಬಿರಿಯಾನಿ ಮಾಡಿದ್ದೀನಿ. ಉಪ್ಸ್. ಸೊ ವೆರಿ ವೆರಿ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರೋಂಥ ಮಟನ್ ಬಿರಿಯಾನಿ. ಕೈ ಆಡ್ಸೋಕ್ಕೆ ಹೋಗಲ್ಲ, ಯಾಕೆ ಅಂದರೆ ಹಾಳಾಗಿಬಿಡತ್ತೆ, ಬೇಸಿಗೆಗಾಲ ಬೇರೆ. ಸೊ ಹಾಗಾಗಿ ಮಟನ್ ಬಿರಿಯಾನಿ ನಮ್ಮ ಮನೆಯವ್ರು ಟೇಸ್ಟ್ ಮಾಡಿದ್ರು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇದಕ್ಕೆ ತುಂಬ ಕ್ವಿಕ್ಕಾಗಿ ಆಗೋಯ್ತು ಆಯ್ತಾ, 2 ಐಟಮ್ಸ್. ಯಾಕೆ ಅಂದರೆ ಮಟನ್ನ ನಾನು ಏನು ಮಾಡಿದೆ, ಒಟ್ಟಿಗೆ ಬೇಯಿಸ್ಕೊಂಡ್ಬಿಟ್ಟೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕಿ, ಅರಿಶಿನ, ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಅಚ್ಕಾರದ ಪುಡಿ, ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ನಲ್ಲ, ಚೆನ್ನಾಗಿ 2ಕ್ಕೂ ಬೆಂದಿತ್ತು. ಸೊ ಒಂದು ಸ್ವಲ್ಪ ಸಾರು ಮಾಡಿದೆ. ಹಾಗೆ ಬಿರಿಯಾನಿಗೆ ಹೆಂಗೂ ಸ್ವಲ್ಪ ಒಂದೇ ವಿಷಲ್, 2 ವಿಷಲ್ ಹೊಡ್ಸಿದ್ದೆ. ಸೊ ಹಾಗಾಗಿ ಬಿರಿಯಾನಿನಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿತ್ತು. ಮತ್ತು ಅದರದ್ದು ಮಟನ್ ಬೇಯಿಸಿದ ರಸ ಕೂಡ ನಾನು ಬಿರಿಯಾನಿಗೆ ಹಾಕಿದ್ದೆ. ಬಿಕಾಸ್ ಸಾರಿಗೆ ಎನಿವೇಸ್ ಮಸಾಲೆ ಇರುತ್ತಲ್ಲ, ಹಾಗಾಗಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಬಿರಿಯಾನಿಗೆ ಹಾಕಿದ್ನಲ್ಲ. ಬಿರಿಯಾನಿ ಸಿಕ್ಕಾಪಟ್ಟೆ ರುಚಿಯಾಗಿ ಬಂದಿದೆ. ಸೊ ಇದೆರಡು ಮಟನ್ ರೆಸಿಪಿ. ನೆಕ್ಸ್ಟ್ ಕಮಿಂಗ್ ಟು ಚಿಕನ್ ರೆಸಿಪಿ. ಚಿಕನಲ್ಲಿ ನನಗೆ ಚಿಕನ್ ಗ್ರೇವಿ ಇಷ್ಟ ಆಗುತ್ತೆ. ಸಾಂಬಾರ್ ಹೆಂಗೂ ಇದೆಯಲ್ಲ, ಸೊ ಹಾಗಾಗಿ ಗ್ರೇವಿ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಚಿಕನ್ ಗ್ರೇವಿ. ಇದಕ್ಕೆ ಪುದೀನ ಚಿಕನ್ ಥರ ಇದೆ, ಬಟ್ ಆದರೆ ಸ್ವಲ್ಪ ನಾನು ಗ್ರೇವಿ ಟೈಪ್ ಬೇಕು ಅಂತ ಹೇಳಿ ಜಾಸ್ತಿನೇ ಗ್ರೇವಿ ಮಾಡ್ಕೊಂಡಿದ್ದೀನಿ. ಯೂಶಲಿ ಭೈರವ್ಗೆ ಪೂರಿ ಜೊತೆ, ಚಪಾತಿ ಜೊತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಇನ್ನು ಇದೆಲ್ಲ ಐಟಮ್ಸ್ ಒಟ್ಟಿಗೆ ಖಾಲಿ ಮಾಡಲಿಕ್ಕಾಗಲ್ಲ, ಹಾಗಾಗಿ ನಾಳೆಗೂ ಕೂಡ ಬೇಕಾಗುತ್ತೆ ಚಪಾತಿ ಜೊತೆ ಅಂತ ಹೇಳಿ ಈ ರೀತಿ ಸೆಮಿ ಗ್ರೇವಿ ಮಾಡಿಕೊಂಡು. ಇದು ಭೈರವ್ಗೆ ಮತ್ತು ಅಮ್ಮಂಗೆ ಇಷ್ಟ ಆಗೋದು. ದಿಸ್ ಇಸ್ ಕಾಳ್ಗೊಜ್ಜು. ಯೂಶಲಿ ಬೋಟಿನಲ್ಲಿ ಕಾಳ್ಗೊಜ್ಜು ಮಾಡ್ತಾರೆ ಅಲ್ವಾ, ಅದು ಟೇಸ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಬೋಟಿ ಕ್ಲೀನಿಂಗ್ ಪ್ರೊಸೀಜರ್ನ ನೆನೆಸ್ಕೊಂಡ್ಬಿಟ್ರೆ ಏನೋ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಸೇಮ್ ಅದೇ ರೆಸಿಪಿ, ಅದೇ ರೀತಿ ನಾನಿಲ್ಲಿ ಹೆಸರು ಕಾಳು ಜೊತೆಗೆ ಲಿವರ್ನ ಹಾಕಿದ್ದೀನಿ. ಚಿಕನ್ ಲಿವರು ಮತ್ತು ಮಟನ್ ಲಿವರ್ ಎರಡನ್ನೂ ಹಾಕಿ ಮಾಡಿರೋ ಅಂಥದ್ದು. ತುಂಬ ರುಚಿಯಾಗಿ ಬಂದಿದೆ, ಟೇಸ್ಟಿಯಾಗಿ ಇದೆ.
ಇದು ಕೂಡ ಅಷ್ಟೇ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದ್ರ ಜೊತೆ ಸೈಡ್ ಡಿಶ್ ಆಗಿ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇದು 2 ಚಿಕನ್ ರೆಸಿಪಿ ಆ್ಯಂಡ್ ಇನ್ನೂ ಒಂದು ರೆಸಿಪಿ ಫ್ರಿಜ್ಜಲ್ಲಿದೆ, ಬನ್ನಿ ತೋರಿಸ್ತೀನಿ ಏನು ಅಂತ. ಎಸ್, ಫ್ರಿಜ್ಜಲ್ಲಿ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ದಟ್ ಈಸ್ ತಂದೂರಿ. ಸೊ ತಂದೂರಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಟೇಸ್ಟು, ತಂದೂರಿ ಮಸಾಲೆ ಕಲಿಸಿದ್ದು. ಇದೊಂದು ಸ್ವಲ್ಪ ಫ್ರೀಝರಲ್ಲಿ ಇಟ್ಟು ನೈಟ್ ಊಟಕ್ಕೆ ನೆನೆಸ್ಕೊಳ್ಳೋಕ್ಕೆ ಮಾಡೋಣ. ಬಿಕಾಸ್ ನಾನು ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೀನಿ. ಕೆಲವು ಸತಿ ಏನಾಗ್ಬಿಡುತ್ತೆ ಅಂತಂದರೆ, ನಾವು ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮೊಸರು ಹಾಕಿದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮಸಾಲೆ ನೀಟಾಗಿ ಹಿಡಿಯೋದಿಲ್ಲ. ಹಾಗಾಗಿ ಫ್ರೀಝರಲ್ಲಿ ಇಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ. ಸೊ ಹಾಗಾಗಿ ನೈಟ್ ಮುದ್ದೆ ಮಾಡ್ತಾರೆ ಅಮ್ಮ. ಸೊ ನನಗೆ ಮುದ್ದೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಇನ್ಫ್ಯಾಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬೋದು. 1 ಸತಿನೋ 2 ಸತಿನೋ ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಮುದ್ದೆ ಜೊತೆ ತಂದೂರಿ ಚೆನ್ನಾಗಿರುತ್ತೆ. ಬಿಕಾಸ್ ಇವಾಗ ಬಿರಿಯಾನಿ ಜೊತೆ ತುಂಬ ವೆರೈಟೀಸ್ ಆಗೋಯ್ತು ಅಂತ ಹೇಳಿ ಈಗ ಮಧ್ಯಾಹ್ನ ಊಟಕ್ಕೆ ಬೇಡ, ನೈಟ್ಗೆ ಮಾಡೋಣ ಅಂತ ಹೇಳಿ ಫ್ರೀಝರಲ್ಲಿ ಇಟ್ಟಿದ್ದೀನಿ ಅದನ್ನು. ಸೊ ಎಸ್, ನಾನು ಕೂಡ ಊಟ ಮಾಡ್ಕೊಂಡ್ಬಿಟ್ಟು ಆಗಲೇ ಹೇಳ್ದಂಗೆ ನನ್ನ ಸೀಮಂತಕ್ಕೆ ಎಷ್ಟೆಲ್ಲ ಖರ್ಚಾಯಿತು ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಬಡಿಸ್ಕೊಳ್ಬಿಡ್ತೀನಿ. ಚಿಕನ್ ಗ್ರೇವಿ ಆ್ಯಂಡ್ ಇದು ಕಾಳು, ಆ್ಯಕ್ಚುಲಿ ಇದಕ್ಕೆ ಲಿವರು ಮತ್ತು ಒಂದು ಸ್ವಲ್ಪ ಚಿಕನ್ ಪೀಸಸ್ ಕೂಡ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಚಿಕನ್ ಕೂಡ ಇರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ನೆಕ್ಸ್ಟು ಬಿರಿಯಾನಿ, ಟೇಸ್ಟಿಯಾಗಿರೋ ಬಿರಿಯಾನಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಕಂಪ್ಲೀಟ್ ಮೆನ್ಯೂ ಮಧ್ಯಾಹ್ನಕ್ಕೆ ಇದಾಗಿತ್ತು. ಸೊ ಈಗ ಊಟ ಮಾಡ್ಕೊಂಡು ಬಿಡ್ತೀನಿ. ತಿಂತಾ ಇದ್ದೀನಿ. ನಾನು ಯೂಶಲಿ ಮಟನ್ ಅಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ ಆಯಿತಾ, ಯಾಕೆ ಅಂದರೆ ಒಂಥರ ರಬ್ಬರ್ ಥರ ಅನಿಸ್ತಾ ಇತ್ತು. ಬಟ್ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀನೋ ಅಥವಾ ಮಟನ್ ಚೆನ್ನಾಗಿದೆಯೋ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ರುಚಿಯಾಗಿ ಬಂದಿದೆ. ಆ್ಯಂಡ್ ಇದು ರೆಸಿಪಿ ಮಟನ್ ಬಿರಿಯಾನಿ ಮಾಡ್ಲಿಕ್ಕೆ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ರೆಸಿಪಿ ಇದು. ಬಟ್ ತುಂಬಾ ಚೆನ್ನಾಗಿ ಬಂತು, ಯಾವುದೇ ರೀತಿ ಮಸಾಲೆ ಹಾಕಿ ಮಾಡಿಲ್ಲ. ಹಾಗಾಗಿ ಮೈಲ್ಡಾಗಿ ಬಿಸಿಲಿಗೆ ತುಂಬಾ ರುಚಿಯಾಗಿದೆ. ಆ್ಯಂಡ್ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬಂದಿದೆ. ಆ್ಯಂಡ್ ಕಾಳುಗೊಜ್ಜು ಅಷ್ಟೇ, ಕೆಲವೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ ಈ ಬೋಟಿ ಮತ್ತು ಆ ಟವಲ್ ಥರ ಬರುತ್ತಲ್ಲ ಅದನ್ನು ಮಾಡಬೇಕು ಅಂತ. ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತು ಆ ಸುಣ್ಣದಲ್ಲೆಲ್ಲ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಅದನ್ನು ಮಾಡಬೇಕು. ಬಟ್ ಅದೇ ಟೇಸ್ಟ್ ಇದು ಕೊಡುತ್ತೆ. ಬಟ್ ಆದರೆ ಅದ್ರ ಟೇಸ್ಟ್ ಅದೇ, ಬಟ್ ಆದರೆ ಮ್ಯಾಚ್ ಮಾಡೋದಕ್ಕೆ ಈ ರೀತಿ ನೀವು ಲಿವರ್ ಜೊತೆ ಕೂಡ ಕಾಳನ್ನ ಹಾಕ್ಕೊಂಡು ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಇದು ಚಿಕನ್ ಗ್ರೇವಿ ಯೂಶಲಿ ನಾನು ಈ ಥರದ್ದು ಇದು ಮಾಡ್ತಾನೆ ಇರ್ತೀನಿ, ಚಪಾತಿ ಜೊತೆ ಎಲ್ಲ ಜೊತೆ ಚೆನ್ನಾಗಿ ಇರುತ್ತೆ. ಸೊ ಎಸ್, ನನ್ನ ಮೌತ್ ವಾಟ್ರಿಂಗ್ ಆಗ್ತಾನೆ. ಆ್ಯಂಡ್ ಇದು ಮಟನ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸುಮ್ಮನೆ ಹಿಂಗಂದ್ರೂ ಕೂಡ ಚೆನ್ನಾಗಿ ಚಿಕನ್ ಥರನೇ ಇದು ಟೇಸ್ಟ್. ಐ ಮೀನ್ ನೀಟಾಗಿ ಏನು ಹೇಳ್ತಾರೆ, ರಬ್ಬರ್ ಇಲ್ದಂಗೆ ನೀಟಾಗಿ ಬೆಂದಿದೆ ಅಂತ ಹೇಳ್ಬೋದು. ಸೊ ಎಸ್, ನಾನು ಬೇಗ ಊಟ ಮಾಡಿಕೊಂಡು ನನ್ನ ಸೀಮಂತದ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಸ್, ಊಟ ಎಲ್ಲ ಮುಗಿಸೋದಾಗಿದೆ. ಇವಾಗ ನನ್ನ ಸೀಮಂತಕ್ಕೆ ಎಷ್ಟು ಖರ್ಚಾಯಿತು, ಏನೇನೆಲ್ಲ ಪ್ಲ್ಯಾನ್ ಮಾಡಿದೆ, ಹೆಂಗೆ ಪ್ಲ್ಯಾನ್ ಮಾಡಿದೆ ಅನ್ನೋಂಥ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಮರ್ತೋಗ್ಬಾರ್ದು ಅಂತ ಐ ಹ್ಯಾವ್ ನೋಟೆಡ್ ಇಟ್ ಇನ್ ಅ ಬುಕ್. ಬಿಕಾಸ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಎಷ್ಟೋ ಥಾಟ್ಸ್ಗಳು ಇದು ಹೇಳಬೇಕು ಅದು ಹೇಳಬೇಕು ಅಂತ ಇರ್ತೀವಿ. ಅದು ಕ್ಯಾಮ್ರಾ ಮುಂದೆ ಕೂತಾಗ ಏನೋ ಪಾಯಿಂಟ್ ಮಾತಾಡ್ಕೊಂಡು ಎಲ್ಲೋ ಮರ್ತೋಗ್ಬಿಟ್ಟಿರ್ತೀವಿ. ಆಮೇಲೆ ಮತ್ತೆ ಅಯ್ಯೋ ಇದನ್ನು ಹೇಳಬೇಕಿತ್ತಲ್ವಾ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಯಾವುದೂ ಮಿಸ್ ಔಟ್ ಆಗಬಾರ್ದು ಅಂತ ನಾನು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಈ ಲಿಸ್ಟ್ ಪ್ರಕಾರನೇ ನಾನು ಹೋಗ್ತೀನಿ. ಕೊನೆ ತನಕ ಈ ಒಂದು ವ್ಲಾಗ್ನ ನೋಡಿ ಎಷ್ಟು ಖರ್ಚಾಯಿತು ಮತ್ತು ಏನೇನೆಲ್ಲ ನಾನು ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಸೀಮಂತ ಅನ್ನುವಂಥದ್ದು ಪ್ರತಿಯೊಂದು ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆ್ಯಂಡ್ ಒಂದು ರೀತಿ ಕನಸು ಅಂತಲೇ ಹೇಳ್ಬೋದು. ಬಿಕಾಸ್ ಮತ್ತೆ ಪುನಃ ಅದೇ ಥರ ಮಾಡ್ಕೊಳಕ್ಕಾಗುತ್ತೋ ಆಗಲ್ವೋ ಅದರಲ್ಲೂ ಈಗಿನ ಜನ್ರೇಷನಲ್ಲಿ 1 ಬೇಬಿ ಅಂದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಸ್ಪೆಷಲಿ ಆ ಥರ ಡಿಸೈಡ್ ಮಾಡ್ಕೊಂಡು ನಮ್ಗೆ ಒಂದೇ ಬೇಬಿ ಬೇಕು ಅಂತ ಅನ್ನೋರು ಸೀಮಂತನ ತುಂಬ ಮೆಮೊರಬಲ್ ಆಗಿ ಮಾಡಬೇಕು ಅಂತ ತುಂಬ ಪ್ರಿಪೇರ್ ಆಗ್ತಾರೆ ಅವ್ರ ಮೈಂಡ್ನ. ಪ್ರೆಗ್ನೆಂಟ್ ಆದಾಗಿಂದನೂ ಅದೊಂದು ಸೀಮಂತ ಅನ್ನೋವಂಥದ್ದು ಒಂದು ರೀತಿಯ ಎಮೋಷನ್ ಅಂತಲೇ ಹೇಳ್ಬೋದು. ಸೊ ನನಗೂ ಅದೇ ರೀತಿ ಇತ್ತು. ಭೈರವ್ ಟೈಮಲ್ಲಿ ಕೋವಿಡ್ ಇದ್ದಿದ್ದರಿಂದ ನಾವು ಆ ಥರ ಜಾಸ್ತಿ ಜನನ ಕರೆದು ಏನೂ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸತಿನೂ ಕೂಡ ಬಿಡು, ಯೂಶ್ವಲಿ ಫಸ್ಟ್ ಬೇಬಿಗೆ ಅಷ್ಟೇ ಸೀಮಂತ ಮಾಡ್ಕೊಳ್ತಾರೆ, ಸೆಕೆಂಡ್ ಬೇಬಿಗೆ ಯೂಶ್ವಲಿ ಮಾಡ್ಕೊಳ್ಳಲ್ಲ. ಬಟ್ ಇವಾಗಂತೂ ಐ ಥಿಂಕ್ ಸೆಕೆಂಡ್ ಬೇಬಿಗೂ ಕೂಡ ಇಟ್ ಇಸ್ ದ ಸೇಮ್ ಅನಿಸುತ್ತೆ, ಅವರು ಕೂಡ ಮಾಡ್ಕೊಳ್ತಾರೆ.
ಸೊ ಸೆಕೆಂಡ್ ಬೇಬಿಗೆ ಬೇಡ ಅಂತಂದಾಗ ನಮ್ಮ ಮನೆಯವ್ರಿಗೆಲ್ಲ ಮಾಡಲೇಬೇಕು ಅಂತ ಹಠ ಮಾಡಿದ್ರು. ಇಲ್ಲ ಫಸ್ಟ್ ಬೇಬಿಗಂತೂ ಮಾಡ್ಕೊಂಡಿಲ್ಲ, ಸೆಕೆಂಡ್ ಬೇಬಿಗಾದರೂ ಮಾಡ್ಕೊ, ದ್ಯಾಟ್ ವಿಲ್ ಬಿ ಲೈಕ್ ಅ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಡೂ ಇಟ್ ಅಂತ ಅಂದರು. ಸೊ ಸರಿ ಆಯಿತು ಅಂದ್ಬಿಟ್ಟು ನಾನು ಬೈರೋ ಟೈಮಲ್ಲಿ ಹೇಗೆ ಮನೆಯಲ್ಲೇ ಮಾಡಿಕೊಂಡು ಅದೇ ರೀತಿ ಮಾಡೋಣ, ಬೇಕಾದರೆ ಕ್ಯಾಟ್ರಿನಿಗೆ ಹೇಳೋಣ. ಸೊ ದ್ಯಾಟ್ ಊಟಕ್ಕೆಲ್ಲ ಮನೆಯಲ್ಲಿ ಮಾಡಲಿಕ್ಕಾಗಲ್ಲ. ಸೊ ಕ್ಯಾಟ್ರಿನ್ಗೆ ಹೇಳಿದ್ರೆ ಅವ್ರು ತೊಗೊಂಡು ಬಂದು ಬಡಿಸ್ತಾರೆ ಅಂತ ಹೇಳಿದೆ. ನಮ್ಮ ಮನೆಯವರು ಅದಕ್ಕೂ ಇಲ್ಲ, ಮತ್ತು ಇಲ್ಲೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಬಂದವ್ರಿಗೆ ಸರಿಯಾಗಿ ನಾವು ರೆಸ್ಪಾನ್ಸ್ ಮಾಡಲಿಕ್ಕಾಗಲ್ಲ. ಒಬ್ಬರು ಕೆಳಗಡೆ ಇರ್ತಾರೆ, ಒಬ್ಬರು ಮೇಲಿರ್ತಾರೆ ಅಂಥೇಳಿ, ಅಂದರೆ ಅಪಾರ್ಟ್ಮೆಂಟಲ್ಲೇ ಕೆಳಗಡೆ ಶಾಮಿಯಾನ ಹಾಕಿ ಅಲ್ಲೇ ಅರೇಂಜ್ ಮಾಡೋಣ ಊಟಕ್ಕೆ, ಕೂರ್ಸೋದನ್ನ ಇಲ್ಲೇ ಹಾಲಲ್ಲಿ ಒಂದು ಸ್ವಲ್ಪ ಬ್ಯಾಕ್ ಡ್ರಾಪ್ ಥರ ಮಾಡಿಬಿಟ್ಟು ಅಂದರೆ ಡೆಕೋರೇಷನ್ ಮಾಡಿಸ್ಬಿಟ್ಟು ಮನೆಯಲ್ಲೇ ಮಾಡಿಸೋಣ ಅಂತ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವರು ಒಪ್ಪಲೇ ಇಲ್ಲ ಬೇಡ, ಅದು ಮಾಡೋದನ್ನು ಮಾಡ್ತೀವಿ, ಒಂದು ಹಾಲಲ್ಲೇ ಮಾಡೋಣ. ಸೊ ಒಂಥರ ನಮಗೂ ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅದನ್ನು ಮಾಡೋಕ್ಕಾಗಲ್ಲ ಈ ಟೈಮು. ಸೊ ಹಾಗಾಗಿ ಬೇಡ, ಹಾಲಲ್ಲಿ ಮಾಡೋಣ ಅಂತ ಡಿಸೈಡ್ ಆದ್ವಿ. ಸೊ ಹಾಲಲ್ಲಿ ಮಾಡೋಣ ಅಂತ ಡಿಸೈಡ್ ಆದಮೇಲೆ ನೆಕ್ಸ್ಟು ನಾವು ಹಾಲ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹಾಲ್ಗಳು ಸೇಮ್ ಪ್ರೈಸಿಂಗ್ ಇತ್ತು ಅಂತ ಹೇಳ್ಬೋದು. ಬಟ್ ಆದರೆ RR ನಗರಲ್ಲಿ ನಾವು ಹುಡುಕಿದಾಗ ಪ್ರೈಸಿಂಗ್ ಡಿಫರ್ ಇತ್ತು. ಬಟ್ ಮುಂಚೆ ನಾವು ಎಂಗೇಜ್ಮೆಂಟ್ ಟೈಮಲ್ಲಿ ಹುಡುಕಿದ್ವಲ್ಲ, ಸೊ ಆ ಟೈಮಲ್ಲಿ ಸ್ವಲ್ಪ ಹಾಲ್ಗಳ ಚಾರ್ಜಸ್ ಎಲ್ಲ ಕಮ್ಮಿ ಇತ್ತು ಅಂತ ಹೇಳಿ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ವೇರ್ ಇಸ್ ದಟ್, ಬಸವೇಶ್ವರ ನಗರ್, ರಾಜಾಜಿನಗರಲ್ಲಿ ತುಂಬ ಈ ಪಾರ್ಟಿ ಹಾಲ್ಸ್ಗಳಿದೆಯಲ್ಲ, ಅಲ್ಲಿ ಹೋಗೋಣ, ಅಲ್ಲಿ ಕೇಳೋಣ ಒಂದ್ಸತಿ ಅಂತ ಹೇಳಿ ಅಲ್ಲಿ ಹೋಗಿ ಕೂಡ ವಿಚಾರಿಸಿದ್ವಿ. ಸೊ ಅಲ್ಲಿ ಇವಾಗಲೂ ಕೂಡ ಐ ಥಿಂಕ್ ಇಟ್ ಈಸ್ ಸ್ವಲ್ಪ ಕಮ್ಮಿನೇ ಇದೆ ಕಂಪೇರ್ ಟು RR ನಗರ್ ಅಥವಾ ಕೆಂಗೇರಿ ಟುವರ್ಡ್ಸ್ ಎಲ್ಲ ನೋಡಿದ್ರೆ ಅಲ್ಲಿರೋ ಹಾಲ್ಸ್ಗಳು ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಬಟ್ ಆ ಹಾಲ್ಸ್ಗಳು ಇವಾಗ ಒಂಥರ ಏನು ಹೇಳ್ತಾರೆ, ಔಟ್ಡೇಟೆಡ್ ಆಗಿಬಿಟ್ಟಿದೆ ಅನಿಸುತ್ತೆ. ಇವಾಗ ಈ ಹಾಲ್ಸ್ಗಳೆಲ್ಲ ನೋಡಿಬಿಟ್ಟು ಆ ಹಾಲ್ಸ್ಗಳು ನೋಡಿದ್ರೆ ಏನಪ್ಪ ಇದು ಅಂತ ಅನಿಸುತ್ತೆ. ಬಟ್ ಆದರೆ ಅದರಲ್ಲಿ ತುಂಬ ಚೆನ್ನಾಗಿರೋದು ಅಂತಂದರೆ ಪ್ರಿಯದರ್ಶಿನಿ ಅನಿಸುತ್ತೆ. ಪ್ರಿಯದರ್ಶಿನಿ ಇಸ್ ತುಂಬ ಚೆನ್ನಾಗಿದೆ, ಅಂದರೆ ಅಲ್ಲಿರೋದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅವಾಗಿಂದನೂ ಅದು ಒಂಥರ ಊಟದಲ್ಲಾಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಪ್ರಿಯದರ್ಶಿನಿ ಹಾಲು. ಸೊ ಅಲ್ಲೂ ಹೋಗಿ ಕೇಳಿದ್ವಿ, ಬಟ್ ನಾವು ಕೇಳಿದ ಡೇಟಿಗೆ ಇರಲಿಲ್ಲ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಮುಂಚೆನೇ ಬುಕ್ ಮಾಡಿ ಇಟ್ಕೊಳ್ಳಿ. ನೀವೇನಾದರೂ ಡೇಟ್ಸ್ ಕೇಳಿಸ್ಕೊಂಡಿದ್ರೆ ಡೇಟ್ಗಳ ಪ್ರಕಾರ ಒಂದು 3-4 ಡೇಟ್ಸ್ ಹಾಕ್ಕೊಡ್ತಾರೆ. ಸೊ ನಾವು ಯೂಶ್ವಲಿ ನೋಡ್ತಾ ಇದ್ದಿದ್ದು ಸಂಡೇನೇ ಬೇಕು ಅಂತ ಹೇಳಿ, ಬಿಕಾಸ್ ನನ್ನ ಕೊಲೀಗ್ಸ್ ಕೂಡ ಸಂಡೇನೇ ಯೂಶ್ವಲಿ ಅವ್ರಿಗೂ ಕಂಫರ್ಟಬಲ್ ಇತ್ತು ಬರಲಿಕ್ಕೆ. ಸೊ ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಸಂಡೇನೇ ಇರಬೇಕು ಅಂತ ಹೇಳಿ ಸಂಡೇ ಹುಡುಕ್ತಾ ಇದ್ವಿ ಡೇಟು. ಸೊ ಸಂಡೇ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಸೊ ಎಷ್ಟು ಕಡೆ ಹುಡುಕಿದ್ವಿ, ನಾವು ಕೇಳಿದ ಡೇಟಿಗೆ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ಒಂದು 3-4 ಕಡೆ ನೋಡೋದು, ಮತ್ತು ಗೂಗಲ್ ಚೆಕ್ ಮಾಡೋದು, ಎಲ್ಲಿದೆ ಹಾಲ್ಸ್ ಅಂತ ಹುಡುಕೋದು, ಮತ್ತು ಪುನಃ ಅವ್ರಿಗೆ ಕಾಲ್ ಮಾಡಿ ಕೇಳೋದು, ಈ ಡೇಟ್ಸ್ ಅವೈಲೇಬಲ್ ಇದೆಯಾ ಅಂತ ಫಸ್ಟು ಕೇಳ್ಕೊಳ್ತಾ ಇದ್ವಿ. ಬಿಕಾಸ್ ಮುಂಚೆ ಹೆಂಗಾಗ್ತಿತ್ತು ಅಂದರೆ ಸುಮ್ಮನೆ ಹೋಗ್ಬಿಡೋದು, ಆಮೇಲೆ ಹೋಗಿ ಕೇಳ್ಕೊಂಡು ಬರೋದು, ಹಾಲ್ ಇಲ್ಲ ಅಂತ ಅಂತಾರೆ, ಅಯ್ಯೋ ಹಾಲ್ ಇಲ್ವಂತೆ ಅಂತ ಬರೋದು. ಸೊ ಆ ಥರ ಆಗ್ತಿತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಪ್ರಿಪೇರ್ ಆದ್ವಿ. ಓಕೆ, ಫಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಯಾವ್ಯಾವ ಹಾಲ್ ಇದೆ ಅಂತ. ಅವ್ರಿಗೆ ಹೆಂಗೂ ಗೂಗಲಲ್ಲಿ ನಮಗೆ ನಂಬರ್ ಸಿಗುತ್ತೆ. ಸೊ ಕಾಲ್ ಮಾಡಿಬಿಟ್ಟು ಈ ಒಂದು ಡೇಟಿಗೆ ಹಾಲ್ ಅವೈಲೇಬಲ್ ಇದೆಯಾ ಅಂತ ಕೇಳ್ಕೊಂಡ್ವಿ. ಸೊ ಅದಾದಮೇಲೆ ನಮಗೆ ಒಂದು ಐಡಿಯಾ ಬಂತು. ಓಕೆ, ಈ ಥರ ಮಾಡಬೇಕು, ಸುಮ್ಮನೆ ಅಲ್ಲಿವರೆಗೂ ಪೆಟ್ರೋಲ್ ಎಲ್ಲ ಖರ್ಚು ಮಾಡಿಕೊಂಡು ಎನರ್ಜಿ ಎಲ್ಲ ವೇಸ್ಟ್ ಮಾಡಿಕೊಂಡು ಹೋಗಿ ಡೇಟ್ಸ್ ಇಲ್ಲ ಅಂತ ಕೇಳ್ಕೊಂಡು ಬರೋ ಬದಲು ಇಟ್ಸ್ ಆಲ್ವೇಸ್ ಬೆಟರ್ ದ್ಯಾಟ್ ವಿ ವಿಲ್ ಡೂ ಇಟ್ ಇನ್ ಪ್ರಯೋರ್ ಅಂತ ಹೇಳಿ ಹಂಗೆ ಮಾಡಿದ್ವಿ. ಸೊ ಅದರಲ್ಲಿ ಹಾಲ್ಗಳಲ್ಲಿ ನಮಗೆ 2 ಟೈಪ್ ಹಾಲ್ ಸಿಗ್ತಿತ್ತು. ಒಂದು ಬರೀ ಹಾಲ್ ಚಾರ್ಜಸ್ ಅಂತ, ಅಂದರೆ ಊಟ ನಾವು ಬೇರೆ ಕಡೆ ಕ್ಯಾಟ್ರಿನಿಂದ ತರಿಸಿ, ಅಂದರೆ ನಿಮಗೆ ಕ್ಯಾಟ್ರಿನ್ ಅವ್ರು ಗೊತ್ತಿದ್ದಾರೆ ಅಂತ ಹೇಳಿದ್ರೆ ಕ್ಯಾಟ್ರಿನ್ ಅವ್ರನ್ನ ಕರೆಸಿ ನೀವು ಮಾಡಿಸ್ಕೊಳ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಅವ್ರದ್ದೇ ಊಟ ನೀವು ತೊಗೋತಾ ಇದ್ದೀರಾ ಅಂದರೆ ಹಾಲ್ ಫ್ರೀ ಇರುತ್ತೆ. ಸೊ ಈ ರೀತಿ 2 ಡಿವೈಡ್ ಆಗುತ್ತೆ ಹಾಲ್ಸ್ಗಳಲ್ಲಿ. ಸೊ ನಾವು ತೊಗೊಂಡಿದ್ದಂಥದ್ದು ಊಟಕ್ಕೂ ಹೇಳಿಬಿಟ್ಟು ಊಟದ ಏನಿದೆ ಊಟ ತೊಗೊಂಡ್ರೆ ಅಲ್ಲಿ ಹಾಲ್ ಫ್ರೀ ಅಂತ ಹೇಳಿ. ಸೊ ಈ ರೀತಿ ತೊಗೊಂಡಿದ್ದಂಥದ್ದು ನಾವು. ಅದರಲ್ಲಿ ಮೆನು ಮೇಲೆ ನಮಗೆ ಪ್ರೈಸ್ ಡಿಫರ್ ಆಗ್ತಾ ಹೋಗುತ್ತೆ. ಭೈರವ್, ಶೇಮ್ ಫಾರ್ ಯು, ಗೆಟ್ ಇನ್ ಟು ದ ರೂಮ್. ಸಮ್ಮರ್ಗೆ ಅವ್ನು ಡ್ರೆಸ್ಸೇ ಹಾಕ್ಕೊಂಡಿಲ್ಲ, ಬರೀ ಒಂದು ಶಾರ್ಟ್ಸ್ ಹಾಕ್ಕೊಂಡ್ಬಿಟ್ಟು ಮನೆ ತುಂಬ ಓಡಾಡ್ತಾ ಇದ್ದಾನೆ. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಸೊ ಎಸ್, 2 ಥರದ ಹಾಲ್ ಇರುತ್ತೆ. ಒಂದು ಬರೀ ಹಾಲ್ ಚಾರ್ಜಸ್ಸು, ಇನ್ನೂ ಒಂದು ಊಟ ತೊಗೊಂಡ್ರೆ ಊಟದ ಚಾರ್ಜಸ್ ಇರುತ್ತೆ, ಹಾಲ್ ಫ್ರೀ ಇರುತ್ತೆ.
ಸೊ ಊಟದ್ದು ಚಾರ್ಜಸ್ ಅಂತ ಹೇಳಿದ್ರೆ 350ಇಂದ ಕೆಲವು ಕಡೆ ಸ್ಟಾರ್ಟ್ ಆಗ್ತಾ ಇದೆ. 350, 450, 550 ಡಿಪೆಂಡಿಂಗ್ ಆನ್ ದಿ ಸ್ವೀಟು ಮೆನು ನಾವೇನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರಿ ಇರ್ಬೋದು, ಗ್ರೇವಿ ಇರ್ಬೋದು, ಆಮೇಲೆ ಸ್ವೀಟ್ಸ್ ಇರ್ಬೋದು. ಸ್ಪೆಷಲಿ ಸ್ವೀಟ್ಸ್ಗೆ ಅದು ಡಿಫರ್ ಆಗುವಂಥದ್ದು. ವಾಟ್ ಯು ವಾಂಟ್ ಭೈರವ್? ಓಕೆ, ಗೋ ಟು ದ ಬೇಬಿ. ಕೇರ್ಫುಲ್, ಕ್ಲೋಸ್ ದ ಡೋರ್. ಸಾರಿ, ಈ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ ಮಕ್ಕಳ ಮನೆಯಲ್ಲಿ. ಸೊ ಹಾಲಲ್ಲಿ 2 ಥರದ ಹಾಲು. ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ 350ಇಂದ, ನನಗೆ RR ನಗರಿಂದ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ 350ಇಂದ ಇದ್ದಿದ್ದಂಥದ್ದು. 350, 450, 480 ಆ ಥರದ ಡಿಫ್ರೆಂಟ್ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. 1 ನಿಮಿಷ. ಮಕ್ಕಳಿರೋ ಮನೆಯಲ್ಲಿ ನೆಮ್ಮದಿಯಾಗಿ 10 ನಿಮಿಷನೂ ತಾಯಂದಿರಿಗೆ ಟೈಮ್ ಸಿಗಲ್ಲ ಅನಿಸುತ್ತೆ. 10 ನಿಮಿಷ ಆಗಿದೆ ನನಗೆ ಮಾತಾಡೋಕೊಂದು 10 ನಿಮಿಷ ಕೊಡು ಭೈರವ್ ಸಾಕು ಅಂತ. ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ. ಓಕೆ, ಸೊ ಸ್ಟಾರ್ಟಿಂಗ್ ಫ್ರಮ್ 350ಇಂದನೂ 500, 600 ರೇಂಜ್ ತನಕ ಇದೆ. ಅಂದರೆ ಪ್ರೀಮಿಯಂ ಹೋಗ್ತೀರಾ ನೀವು ಕಂಪ್ಲೀಟ್ ಮೆನು ಅಂತ ಅಂದರೆ 550, 600ಗೆಲ್ಲ ಒಂದು ಒಳ್ಳೆ ಹಾಲ್ ವಿತ್ ಫುಡ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ಕಮ್ ಸಮ್ವೇರ್ ಅರೌಂಡ್ ನಿಮಗೆ 500 ಅಂದ್ರೂ ನಾವು ತೊಗೊಂಡಿದ್ದು ಕನ್ಸಿಡ್ರೇಷನ್ ಬಂದ್ಬಿಟ್ಟು 100 to 150 ಮೆಂಬರ್ಸ್ ಅಂತ. ಸೊ ಫಸ್ಟು ಫಿಕ್ಸ್ ಆಗಿ ಕೆಲವೊಂದು ಹೋಟೆಲ್ಸ್ ಏನಾಗುತ್ತೆ ಅಥವಾ ಕೆಲವೊಂದು ಹಾಲ್ಸ್ ಏನಾಗುತ್ತೆ ಮಿನಿಮಮ್ 200, 250 ಜನ ಇರಲೇಬೇಕು ಅಂತ ಹೇಳ್ತಾರೆ. 100 to 150 ಅಂದರೆ ಯೂಶಲಿ ಕೊಡಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಎಸ್ಪೆಷಲಿ ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಜನನೇ ಇರಬೇಕು ಅಂಥವ್ರನ್ನ ಹತ್ರ ಬುಕ್ ಮಾಡಿಸ್ಕೋತಾರೆ. ಅಂದರೆ ತುಂಬ ಬ್ಯುಸಿ ಇದೆ ಅಥವಾ ತುಂಬ ಹೈಪ್ ಇದೆ ಅವತ್ತಿನ ಡೇಗೆ ಅಂತ ಅಂದರೆ ಸ್ವಲ್ಪ ಆ ಥರ ಡಿಮ್ಯಾಂಡ್ ಮಾಡೋದಿದೆ. ಇಲ್ಲ ಅಂತಂದರೆ ನಿಮಗೆ ರೆಗ್ಯುಲರ್ ಹೋಟೆಲ್ಸ್ಗಳಲ್ಲಿ 100 to 150 ಮಿನಿಮಮ್ 100 ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು 100ಗೆ ಕ್ಯಾಲ್ಕುಲೇಟ್ ಅಂದರೆ 100ಗೆ ನಾವು 100 ಮೆಂಬರ್ಸ್ಗಷ್ಟೇ ನಾವು ಬುಕ್ ಮಾಡಿದ್ದು ಹಾಲ್ನ. ಸೊ ದ್ಯಾಟ್ ಕಮ್ಸ್ ಸಮ್ವೇರ್ ಅರೌಂಡ್ 60. ಅಂದರೆ ಇನ್ಕ್ಲೂಡಿಂಗ್ ಕ್ಲೀನಿಂಗ್ ಚಾರ್ಜಸ್ಸು ಅದೆಲ್ಲ ಮತ್ತೆ ಎಕ್ಸ್ಟ್ರಾ ಇರುತ್ತೆ. ಕೆಲವೊಂದು ಸತಿ ಇನ್ಕ್ಲೂಡೆಡಲ್ಲೇ ತೊಗೊಳ್ತಾರೆ. ಸೊ ನಮಗೆ 5,000 ಎಕ್ಸ್ಟ್ರಾ ಕ್ಲೀನಿಂಗ್ ಬೇಕು BBMP ಅವ್ರಿಗೆ, ಅದು ಇದು ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾವು 5K ಫಾರ್ ಕ್ಲೀನಿಂಗ್ ಅಂತ ಹೇಳಿ ಕೊಟ್ಟಿದ್ದು. ಸೊ ಟೋಟಲ್ ಹಾಲು ಮತ್ತು ಫುಡ್ ಇದೇ ಮೇಜರ್ ನಮಗೆ ಬರೋವಂಥದ್ದು ಎಕ್ಸ್ಪೆನ್ಸಸ್. ದ್ಯಾಟ್ ಈಸ್ 60K ಆಯಿತು ನಮಗೆ. 60,000 ಹಾಲ್ಗೆ ಮತ್ತು ಊಟದ್ದು ಸೇರಿ ನಮಗೆ 60K ಆಯಿತು. ನೆಕ್ಸ್ಟ್ ಬಂದು ಡೆಕೋರೇಷನ್. ಸೊ ಡೆಕೋರೇಷನ್ ಅಂತೂ ನಾವು ಸಿಂಪಲ್, ವೆರಿ ಸಿಂಪಲ್ ಡೆಕೋರೇಷನ್ ಹೇಳ್ತೀವಿ ಅಂದ್ರೂ 20,000, 22,000, 25,000, ಇನ್ನೊಂದು ಚೂರು ಚೆನ್ನಾಗಿದೆ ಡೆಕೋರೇಷನ್ ಅಂದ್ಬಿಟ್ರೆ 30,000 ಆ ಥರ ಹೇಳ್ತಾಯಿದ್ರು. ಸರಿ, ಓಕೆ. ನನಗೆ ತುಂಬ ಈಗ ಆ್ಯಕ್ಚುಲಿ ಸೀಮಂತ ಅಥವಾ ಬಳೆ ಫಂಕ್ಷನಲ್ಲಿ ಮಾಡ್ತಾರಲ್ಲ, ಹಿಂದೆಗಡೆ ಏನು ಗ್ರೀನ್ ಕಲರ್ ಬ್ಯಾಕ್ ಡ್ರಾಪ್ ಹಾಕಿ ಬಾಳೆ ಎಲೆದು ಆ ಥರದ್ದೆಲ್ಲ ನಂಗೆ ಒಂಚೂರು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಗೊತ್ತಿಲ್ಲ, ಹಾಗಂತ ಆ ಥರ ಮಾಡಿರೋರ್ದು ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ನನಗೆ ಯಾಕೋ ಅದು ಆ ಪ್ಯಾಟರ್ನ್ ಅಥವಾ ಆ ಡಿಸೈನ್ ಇಷ್ಟ ಆಗಿರಲಿಲ್ಲ. ನಂಗೆ ವೆರಿ ಸಿಂಪಲ್, ಸಟಲ್, ಬ್ರೈಟ್ ವೈಟ್ ಬ್ಯಾಕ್ಗ್ರೌಂಡ್ ಬೇಕಿತ್ತು ನನಗೆ. ಸೊ ನನ್ನ ಸೀಮಂತ ಫೋಟೋಸ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ಎಷ್ಟು ಬ್ಯಾಕ್ಗ್ರೌಂಡ್ ಹೇಗೆ ಪ್ಲೇನ್ ಆಗಿಟ್ಟಿದ್ದೀನಿ ನಾನು ಅಂತ. ಸೊ ಇಟ್ಸ್ ಆಲ್ಮೋಸ್ಟ್ ದ ವೈಟ್ ಬ್ಯಾಕ್ಗ್ರೌಂಡ್, ಅದ್ರ ಮೇಲೆ ಫ್ಲವರ್ಸ್. ಅದು ಫ್ಲವರ್ಸಲ್ಲೂ ತುಂಬ ವೆರೈಟೀಸ್ ಇದೆಯಪ್ಪ. ಏನು ಹೇಳ್ತಾರೆ, ರೋಸ್ಗಳು ಹಾಕಿದ್ರೆ ಒಂದು ರೇಟ್ ಇದೆ. ಆಮೇಲೆ ಇನ್ನೊಂದು ಏನೋ ಫ್ಲವರ್ ಹೇಳ್ತಾರೆ, ಅದಕ್ಕೆ ಏನೋ ಫ್ಲವರ್, ಇದು ಸನ್ಫ್ಲವರ್ ಥರ ಬರುತ್ತಲ್ಲ, ಡೆಕೋರೇಷನ್ ಫ್ಲವರ್ಸ್. ಸೊ ಅದನ್ನು ಹಾಕಿದ್ರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅವ್ರು ಏನೇನು ಮೆಟೀರಿಯಲ್ಸ್ ಅದಕ್ಕೆ ಯೂಸ್ ಮಾಡ್ತಾರೋ ಅದ್ರ ಮೇಲೆ ಅವರು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಹೂವಿನ ರೇಟ್ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಡೆಕೋರೇಷನ್ ನಮಗೆ ನಾನು ಸೆಲೆಕ್ಟ್ ಮಾಡಿದಂಥದ್ದು ಸಮ್ವೇರ್ ಅರೌಂಡ್ 25K ಆಗಿತ್ತು. ನಾನು ಮಾಡಿಸಿದಂಥ ವೆರಿ ಸಿಂಪಲ್ ಡೆಕೋರೇಷನ್. ಅದಂತೂ ಆ ಸಿಂಗಲ್ ಚೇರು, ಮ್ಯಾಟ್, ಕ್ಯಾನ್ವಾ ಮ್ಯಾಟ್ ಏನು ಬರುತ್ತೆ ಆ ಮ್ಯಾಟು, ಮತ್ತು ತಟ್ಟೆ ಸಾಮಾನು ಜೋಡಿಸ್ಲಿಕ್ಕೇನಿದೆ ಅದು ಗ್ರೀನ್ ಮ್ಯಾಟು, ಆ್ಯಂಡ್ ಹಿಂದೆಗಡೆ ಬ್ಯಾಕ್ ಡ್ರಾಪು, ಆಮೇಲೆ ಒಂದು ತಾಯಿ ಮಗುದು ಇಮೇಜ್ ಏನಿದೆ ಅದು, ಮತ್ತು ಫ್ಲವರ್ಸು. ಇಷ್ಟಕ್ಕೆ 25,000 ಚಾರ್ಜ್ ಮಾಡಿದ್ರು ನಮಗೆ. 25,000 ಗೊತ್ತಿಲ್ಲ ಇಸ್ ಇಟ್ ವರ್ತ್ ಅಂತ, ಬಟ್ ಆದರೆ ತುಂಬ ಜಾಸ್ತಿ. ಒಂದು 3-4 ಕಡೆ ಕೇಳಿದ್ವಿ ನಾವು ಡೆಕೋರೇಷನ್ ಅವ್ರು ಸ್ವಲ್ಪ ಜಾಸ್ತಿ ಆದರು ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಕೆಲವೊಂದು ಹಾಲ್ಗಳಲ್ಲಿ ಬುಕ್ ಮಾಡಿಬಿಟ್ಟಿರ್ತಾರೆ, ಇವರೇ ಡೆಕೋರೇಷನ್ ಅವ್ರು ನೀವು ತೊಗೋಬೇಕು, ಹೊರಗಡೆಯಿಂದ ಎಲ್ಲೂ ಅಲೌ ಮಾಡಲ್ಲ ಅಂತ ಹೇಳಿ. ಸೊ ನಮ್ಮ ಡೆಕೋರೇಷನ್ ಕೂಡ ಹಾಗೆ ಆಗಿತ್ತು. ಹಾಲ್ನ ಬುಕ್ ಮಾಡಿದ್ವಿ, ಆ್ಯಂಡ್ ಹಾಲ್ ಬುಕ್ ಮಾಡಿದ್ಮೇಲೆ ಡೆಕೋರೇಷನ್ ಕೂಡ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಡೆಕೋರೇಷನ್ ಅವ್ರು ಕೂಡ
ಹಾಲ್ ಏನಿತ್ತು ಅವ್ರಿಗೇ ವಹಿಸ್ಬಿಟ್ಟಿದ್ವಿ. ಸೊ ಅವರೇ ಬಂದು ಡೆಕೋರೇಷನ್ ನಮಗೆ ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಡೆಕೋರೇಷನ್ ರೆಡಿ ಮಾಡಿ ಕೊಟ್ಟರು. ಸೊ ದ್ಯಾಟ್ ಈಸ್ ಅಬೌಟ್ ದ ಹಾಲ್ ಆ್ಯಂಡ್ ಡೆಕೋರೇಷನ್. ಸೊ 60 + 25K ಆಯಿತು ನಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲೇಟ್ ಡೆಕೋರ್. ಅಯ್ಯೋ ಇದಂತೂ ಇದರಿಂದ ಒಂದು ಕಥೆನೇ ಇದೆ ಅಂತ ಹೇಳ್ಬೋದು. ಒಂದು ವ್ಲಾಗ್ ಬರೀ ನಾನು ಪ್ಲೇಟ್ ಡೆಕೋರ್ ಬಗ್ಗೆ ಮಾತಾಡ್ಬೋದು. ಪ್ಲೇಟ್ ಡೆಕೋರಲ್ಲಿ ಈಗಂತೂ ತುಂಬ ಫ್ಯಾನ್ಸಿಯಾಗಿ ತುಂಬ ಬ್ಯೂಟಿಫುಲ್ಲಾಗಿ ಪ್ಲೇಟ್ ಡೆಕೋರ್ಸ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ವುಮೆನ್ಸ್ಗಳು ಈ ಪ್ಲೇಟ್ ಡೆಕೋರ್ ತುಂಬ ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ತಾಯಿದ್ದಾರೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಒಂದಷ್ಟು ಕಾಂಟ್ಯಾಕ್ಟು ಮತ್ತು ಹಾಲ್ಸ್ಗಳಿಗೆ ಹೋಗ್ತಾ ಇದ್ವಲ್ಲ, ಅಲ್ಲಿ ಪ್ಲೇಟ್ ಡೆಕೋರ್ಸ್ಗಳದ್ದು ಒಂದಷ್ಟು ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಅವ್ರ ಹತ್ರ ಎಲ್ಲ ಇಸ್ಕೊಂಡು ಬಂದೆ. ಬಟ್ ಆದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಒಂದು 9 ತಟ್ಟೆ, ಯೂಶ್ವಲಿ 9, 11, 21 ಆ ಥರ ತಟ್ಟೆಗಳನ್ನ ಜೋಡಿಸ್ತಾರೆ ಅಲ್ವಾ. ಸೊ ಆ ರೀತಿ ಬರೀ 9 ತಟ್ಟೆ ಜೋಡಿಸ್ಲಿಕ್ಕೆ 10,000 ರಿಂದ 12,000 ಚಾರ್ಜ್ ಮಾಡ್ತೀವಿ ಅಂತಂದ್ರೆ, ಇನ್ಕ್ಲೂಡಿಂಗ್ ಅವರೇನೋ ಸಿಲ್ವರ್, ಜರ್ಮನ್ ಸಿಲ್ವರ್ ತೊಗೊಂಡು ಬರ್ತಾರಲ್ಲ, ಆ ದೀಪಗಳು ಮತ್ತು ಆ ತಟ್ಟೆಗಳು, ತಟ್ಟೆ ಸ್ಟ್ಯಾಂಡ್ಗಳು, ಕೆಳಗಡೆ ಪಿಲ್ಲರ್ಸ್ ಏನಿರ್ತಾರೆ ಆ ತಟ್ಟೆ ಸ್ಟ್ಯಾಂಡ್ಗಳು, ಮತ್ತು ಒಂದಷ್ಟು ಗೊಂಬೆಗಳ ಕಾನ್ಸೆಪ್ಟ್ ಬಂದಿದೆ ಇವಾಗ. ಬ್ಯೂಟಿಫುಲ್ ಅನಿಸುತ್ತೆ ಆ ಥರ ಗೊಂಬೆಗಳು. ಸೊ ಆ ಥರ ಗೊಂಬೆಗಳನ್ನೆಲ್ಲ ಜೋಡಿಸಿ ಮಾಡಲಿಕ್ಕೆ ಮಿನಿಮಮ್ 10,000 to 12,000 ಅಂತ ಹೇಳಿದ್ರು. ನನಗೆ ಸೀರಿಯಸ್ಲಿ ಐ ವಾಸ್ ಲೈಕ್ ಶಾಕ್ಡ್. ಏನಪ್ಪ ಇದು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ. ಯೂಶ್ವಲಿ ತಟ್ಟೆ ಸಾಮಾನು ಅಂತ ಅಂದರೆ ಇನ್ನೇನು ಹಣ್ಣುಗಳಿಡ್ತೀವಿ, ಡ್ರೈ ಫ್ರೂಟ್ಸ್ಗಳಿಡ್ತೀವಿ, ಆ್ಯಂಡ್ ಹೂವು ಇಡ್ತೀವಿ, ಮತ್ತು ಒಂದು ತಟ್ಟೆಲಿ ಅರಿಶಿನ ಕುಂಕುಮ ಇರುತ್ತೆ, ಬಳೆಗಳು, ಸೀರೆ, ಕೊಬ್ಬರಿ ಕಾರ್ವಿಂಗ್ ಮಾಡಿರೋ ಕೊಬ್ಬರಿ ಬರುತ್ತಲ್ಲ, ಕೊಬ್ಬರಿ, ಈ ಥರದನ್ನೇ ಇಡುವಂಥದ್ದು. ಇದಕ್ಕೆ 10-12,000 ಏನು ಕೊಡಬೇಕು ಅಂತ ನಾನು ಐ ವಾಸ್ ಲೈಕ್ ರಿಯಲಿ ಯುನೋ ಶಾಕ್. ಬಟ್ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಅಂತಾನು ಹೇಳ್ತಾರೆ. ಇವಾಗ ಪ್ಲೇಟ್ ಡೆಕಾರ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಗುಡ್ ಯುನೋ ಬಿಸ್ನೆಸ್ ಅಂತ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ದ್ಯಾಟ್ ಈಸ್ ವೆರಿ ಟ್ರೂ ಅನಿಸುತ್ತೆ. ಆಬ್ವಿಯಸ್ಲಿ ನೀನು ಒಂದ್ಸತಿ ಇನ್ವೆಸ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ರೆ ಇಟ್ಸ್ ಫಾರ್ ಲೈಫ್ ಟೈಮ್. ಸೊ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದಾಗ ಏನು ಅಂದ್ಕೊಂಡೆ, ಓಕೆ ಇವ್ರ ಪ್ಲೇಟ್ಸ್ಗಲ್ವ ಇಷ್ಟೊಂದು ಚಾರ್ಜ್ ಮಾಡ್ತಾರೆ. ಬಿಕಾಸ್ ಸಿಲ್ವರ್ ಪ್ಲೇಟ್ಸ್, ಐ ಮೀನ್ ಜರ್ಮನ್ ಸಿಲ್ವರ್ ಅಂತ ಅಂದರೆ ಅದಕ್ಕೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಕಾಸ್ಟ್ ಇರುತ್ತೆ. ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ರೆ, ಚಿಕ್ಕಪೇಟೆನಲ್ಲಿ ಇದು ಬರುತ್ತೆ ನೋಡಿ, ಡೆಕೋರೇಷನ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಅಂಗಡಿ. ಸೊ ಅಲ್ಲಿ ಹೋಗಿ ನಾನು ಪ್ಲೇಟ್ಸ್ ನಾನೇ ಬೈ ಮಾಡಿಬಿಟ್ಟೆ. ಆಲ್ಮೋಸ್ಟ್ 1 ಡಜನ್ ಅಷ್ಟೇನೋ ಪ್ಲೇಟ್ಸ್ಗಳನ್ನ ಬೈ ಮಾಡಿದೆ ನಾನು. ಬಿಕಾಸ್ ನಾನು ಅದನ್ನು ಮತ್ತೆ ಪುನಃ ನನ್ನ ಮನೆಯಲ್ಲಿ ಹಬ್ಬಗಳಾಯಿತು ಅಥವಾ ಇನ್ನೊಂದೇನೋ ಫಂಕ್ಷನ್ ಆಯಿತು ಅಂದರೆ ನಾನು ಅದನ್ನು ಬಳಸ್ಕೋಬೋದು, ಯೂಸ್ ಮಾಡ್ಬೋದು. ಇದು ಒನ್ ಟೈಮ್ಗೆ ಅವ್ರಿಗೆ ಅಷ್ಟೊಂದು ಕೊಡೋದಕ್ಕೆ ನನಗೆ ಇಷ್ಟ ಅಲ್ಲ. ಬಿಕಾಸ್ ಐ ಆಮ್ ಅ ಪರ್ಸನ್ ಆದಷ್ಟು ಮಿನಿಮಲಲ್ಲಿ ಎಕ್ಸ್ಪೆನ್ಸಸ್ಸಲ್ಲೇ ಮಾಡೋಣ ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು ಕೂಡ. ಸೊ ಹಾಗಾಗಿ ನಾನು ಪ್ಲೇಟ್ ಡೆಕೋರ್ ತೊಗೊಳ್ಳಿಲ್ಲ. ನಾನೇ ಮಾಡಿದಂಥದ್ದು ಅಂದರೆ ಪ್ಲೇಟ್ಸ್ಗಳು, ಆಮೇಲೆ ಸಾಮಾನು ಐಟಮ್ಸ್ಗಳನ್ನೆಲ್ಲ ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿದ್ದಂಥದ್ದು, ಹೂವು, ಹಣ್ಣು, ಹಾರಗಳು, ಇದೆಲ್ಲನೂ ನಾನೇ ಹೋಗಿ ತೊಗೊಂಡು ಬಂದಿದ್ದಂಥದ್ದು. ಸೊ ಅದೆಲ್ಲ ಆಲ್ಮೋಸ್ಟ್ ನನಗೆ ಕೊಬ್ಬರಿ ಕಾರ್ವಿಂಗ್ ಎಲ್ಲನೂ ಸಿಗುತ್ತೆ. ಈಗ ರಾ ಮೆಟೀರಿಯಲ್ಸ್ ಅಂದರೆ ನೀವು ಮಾರ್ಕೆಟ್ಗೆ ಹೋದ್ರಿ ಅಂತಂದರೆ ಪ್ರತಿಯೊಂದು ನೀವು ನೇಮ್ ಎನಿಥಿಂಗ್ ಯು ವಿಲ್ ಗೆಟ್ ಇಟ್, ಆಯಿತಾ. ಸೊ ಅವಾಗ ಹೆಂಗಾಗುತ್ತೆ ಅಂದರೆ ನಮಗೆ ಯಾವುದು ಎಲ್ಲಿ ಸಿಗುತ್ತೆ ಅನ್ನೋದು ಫಸ್ಟು ತಿಳ್ಕೊಳ್ಬೇಕು. ಸೊ ಅದನ್ನು ತಿಳ್ಕೊಂಡ್ವಿ ಅಂತಂದರೆ ಈಸಿಯಾಗಿ ನಾವು ಹೋಗಿ ತೊಗೊಂಡು ಬರ್ಬೋದು. ಸೊ ಪ್ಲೇಟ್ ಡೆಕೋರ್ಗೆ ನನಗೆ ಸಮ್ವೇರ್ ಅರೌಂಡ್ ಸಾಮಾನು ಎಲ್ಲ ಸೇರಿ ನನಗೆ ಒಂದು 6,000 ರಿಂದ 7,000 ಅಂತ ಹೇಳ್ಬೋದು. ಅದರಲ್ಲೂ ಈ ಪ್ಲೇಟ್ಸ್ಗಳೆಲ್ಲ ಏನಿದೆ ಅದು ನಮಗೇನೆ, ಅಂದರೆ ಐ ಹ್ಯಾವ್ ಬಾಟ್ ಇಟ್ ಫಾರ್ ಮೈ ಸೆಲ್ಫ್, ಐ ಕ್ಯಾನ್ ರೀಯೂಸ್ ಇಟ್. ಸೊ ಅಲ್ಲಿ 10-12,000 ಕೊಡೋದು ಅರ್ಥ ಇಲ್ಲ. ಅದು ಬರೀ 9 ಪ್ಲೇಟ್ಗೆ 10,000. ಬಟ್ ನಾವು ಇಟ್ಟಿದ್ದಂಥದ್ದು 21 ತಟ್ಟೆ ಇತ್ತು. ಸೊ 21 ತಟ್ಟೆಗಳಿದ್ರೆ ಒಂಥರ ಫೋಟೋಸ್ಗೂ ಚೆನ್ನಾಗಿ ಅನಿಸುತ್ತೆ, ಒಂಥರ ಏನು ಹೇಳ್ತಾರೆ ರಿಚ್ ಫೀಲ್ ಬರುತ್ತೆ. ಸೊ ಹಾಗಾಗಿ ಒಂದು 9 ತಟ್ಟೆ ಇಟ್ಬಿಟ್ವಿ ಅಂದರೆ ಸ್ಟೇಜ್ ದೊಡ್ಡದಾಗಿರುತ್ತೆ ಆ್ಯಂಡ್ ಪ್ಲೇಟ್ ಡೆಕೋರ್ ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ ಅಂತ. ಬಟ್ ಅದರಲ್ಲಿ ಒಂದು ಮಿಸ್ ಮಾಡಿದಂದರೆ ಆ ಗೊಂಬೆ ಕಾನ್ಸೆಪ್ಟ್. ಹಾಗೋ ಅದಕ್ಕೂ ಟ್ರೈ ಮಾಡಿದ್ವಿ. ನನಗಿಂತ ನಮ್ಮ ಮನೆಯವ್ರು ತುಂಬ ಇಷ್ಟ ಆಯಿತು ಆ ಗೊಂಬೆಗಳನ್ನ ನೋಡಬೇಕು ಅಂತ. ತುಂಬ ಕಡೆ ಕೇಳಿದ್ವಿ, ಬಟ್ ಒನ್ ಟೈಮ್ ರೆಂಟಿಂಗ್ ಕೊಡೋದಿಲ್ಲ, ನೀವೇ ತೊಗೊಳ್ಬೇಕು ಅಂತೆಲ್ಲ ಅಂದರು. ಆಮೇಲೆ ನಾನಂದೆ ಸರಿ ಆಯಿತು, ನಾವೇ ಒಂದು ಪ್ಲೇಟ್ ಡೆಕೋರ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಮಾಡ್ಕೊಳ್ಳೋಣ ಬನ್ನಿ, ಪ್ಲೇಟ್ ಡೆಕೋರ್ ಮಾಡ್ತೀವಿ ನಾವು ಅಂತ ಎಲ್ಲ ಮಾತಾಡ್ಕೊಂಡು ಕಾಮಿಡಿ ಮಾಡ್ತಾಯಿದ್ವಿ. ಸೊ ಬಟ್ ಆ ಗೊಂಬೆ ಇಲ್ಲ ಅಂತಂದ್ರೂ ಕೂಡ ಮನೆಯಲ್ಲೇ ಒಂದು ಪುಟ್ಟು ಕೃಷ್ಣ ಇತ್ತು. ಸೊ ಅದನ್ನು ತೊಗೊಂಡೋಗಿದ್ವಿ ಆ್ಯಂಡ್ ಗಣೇಶನ ಇಟ್ಟಿದ್ವಿ. ಗಣೇಶನ ಇಟ್ಟು ಒಂದು ಪುಟ್ಟದ ಬೆಳ್ಳಿ ಗಣೇಶ ಇದೆ ನಮ್ಮ ಮನೇಲಿ, ಯಾವಾಗಲೂ ಪೂಜೆ ಮಾಡ್ತೀವಲ್ಲ ಆ ಗಣೇಶನಿಟ್ಟು ಪೂಜೆ ಮಾಡಿ ಆ ಕಡೆ ಈ ಕಡೆ ಮನೆಯಲ್ಲೇ ಇರುವಂಥ ದೀಪಗಳನ್ನ ತೊಗೊಂಡೋಗಿದ್ವಿ. ಅದೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತುಂಬ ಲಕ್ಷಣವಾಗಿತ್ತು. ಸೊ ನಾನೇನೆ ಬೆಳಗ್ಗೆ ಎಷ್ಟು 8
7:30 ಅಷ್ಟೊತ್ತಿಗೆಲ್ಲ ಹಾಲ್ಗೆ ಹೋಗಿ ಪ್ಲೇಟ್ ಡೆಕೋರ್ ಎಲ್ಲ ನಾನೇ ಮಾಡಿದೆ. ಸೊ ನೋಡ್ಬೋದು, ಯಾವಾಗಲಾದ್ರೂ ನಾನು ಸೀಮಂತ ಫೋಟೋಸಲ್ಲಿ ಬರೀ ಆ ಪ್ಲೇಟ್ ಡೆಕೋರ್ದೇ ತೋರಿಸ್ತೀನಿ ನಾನು ನಿಮಗೆ, ನನಗೆ ಹೇಳಿ ಹೇಗೆ ಬಂದಿದೆ ಅದು ಅಂತ. ಸೊ ತುಂಬ ಚೆನ್ನಾಗಿ ಆ ಪ್ಲೇಟ್ ಡೆಕೋರ್ ಬಂದಿತ್ತು ಅಂತ ಹೇಳ್ಬೋದು. ಅಥವಾ ಅಷ್ಟು ದಪ್ಪ ಹೊಟ್ಟೆ ಇಟ್ಕೊಂಡು ನಾನೇ ಮಾಡಿದೆ. ಬಟ್ ಒಂಥರ ಖುಷಿ, ಒಂದ್ಸತಿ ಬೇಜಾರು ಕೂಡ ಆಯಿತು ನಾನೇ ಮಾಡ್ತಾ ಇದ್ದೀನಲ್ವ ಅಂತ. ಬಟ್ ಆದರೆ ಅದು ಫೈನಲ್ ಆಗಿ ಔಟ್ಪುಟ್ ಬಂದಾದಮೇಲೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ದಟ್ಸ್ ಅಬೌಟ್ ದ ಪ್ಲೇಟ್ ಡೆಕೋರ್. ಸೊ ಹಾಲು, ಡೆಕೋರೇಷನು, ಪ್ಲೇಟ್ ಡೆಕೋರ್ ಈ 3 ಆಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ರೌಂಡ್ ಅಬೌಟ್ ಒಂದು 10K ಅಂತ ಇಟ್ಕೊಳ್ಳೋಣ, ಒಂದು ರೌಂಡ್ ಫಿಗರು. ನೆಕ್ಸ್ಟ್ ಬಂದು ಸಾರಿ. ಸೊ ಸ್ಯಾರಿ ನಾನು ನಮ್ಮನೆಯವ್ರು ಹೇಳಿದ್ರು ನಿಂಗೆ ಯಾವ್ದು ಬೇಕೋ ಅದು ತಗೋ, ಇದೆ ಅದೇ ಅಂತ ಏನಿಲ್ಲ ಅಂತ. ಕೆಲವೊಂದು ಸತಿ ಅನ್ನಿಸ್ತಾ ಇತ್ತು. ಭೈರವ್ ಟೈಮಲ್ಲಿ ನಾನು ಮೈಸೂರು ಸಿಲ್ಕ್ ತೊಗೊಂಡಿದ್ದೆ, ಬ್ಲೂ ಕಲರ್. ಆ್ಯಕ್ಚುಲಿ ಈ ಸೀಮಂತದಲ್ಲೂ, ಪಾಪು ಸೀಮಂತದಲ್ಲೂ ನಾನು ಭೈರವ್ ಸೀಮಂತದ ಸ್ಯಾರಿ ಕೂಡ ಉಟ್ಟಿದ್ದೀನಿ ಅದಾದ್ಮೇಲೆ. ಬಿಕಾಸ್ ಆ ಟೈಮಲ್ಲಿ ಹೆಂಗಿದೆ, ಇವಾಗ ಹೆಂಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳಿ ಸೇಮ್ ಸ್ಯಾರಿನೇ ನಾನು ಸ್ಯಾರಿ ಏನೋದು ಸೀಮಂತ ಸ್ಯಾರಿ ತೆಗೆದಾದ್ಮೇಲೆ ಭೈರವ್ ಪ್ರೆಗ್ನೆನ್ಸಿಲಿದ್ದ ಸೀಮಂತ ಸ್ಯಾರಿನೇ ಉಟ್ಟಿದ್ದೀನಿ ನಾನು. ಸೊ ಈ ಸತಿದು ಸ್ಯಾರಿ ನನಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನನ್ನ ಹತ್ರ ಇಲ್ದಲ್ಲೇ ಇರೋ ಕಲರು ಕಾಂಬಿನೇಷನ್ ತೊಗೋಬೇಕು ಅಂತ ಮೈಂಡಲ್ಲಿತ್ತು. ಸೊ ಹಾಗಾಗಿ ಟಿಶ್ಯೂ ಸಿಲ್ಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸಿಲ್ಕು ಅಂತಂದರೆ ತುಂಬ ಒಂಥರ ಏನು ಹೇಳ್ತಾರೆ, ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹಾಗಂಗೆ ಒಂಥರ ದಪ್ಪ ಕಾಣಿಸ್ತಾ ಇರ್ತೀವಿ ಅಂತ ಹೇಳಿ. ಸೊ ಸ್ವಲ್ಪ ಟಿಶ್ಯೂ ಸಿಲ್ಕ್ ತೊಗೊಂಡ್ರೆ ಸಾಫ್ಟಾಗಿ ಕೂರುತ್ತೆ ಅನ್ನೋ ಮಟ್ಟಿಗೆ ಮೈಂಡಲ್ಲಿತ್ತು. ಸೊ ಟಿಶ್ಯೂ ಸಿಲ್ಕ್ ತೊಗೊಳ್ಳೋಣ ಅಂತ ಹೇಳಿ ಟಿಶ್ಯೂ ಸಿಲ್ಕ್ ತೊಗೊಂಡಿದ್ದು. ಅದು ಒಂಥರ ಹೆಂಗೆ ಹೇಳ್ತಾರೆ, ಪಿಸ್ತಾ ಗ್ರೀನ್ ಜೊತೆಗೆ ಪರ್ಪಲ್ ಕಾಂಬಿನೇಷನ್ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಜುವೆಲ್ಸ್ ಆ್ಯಂಡ್ ಸ್ಯಾರಿನ. ಜುವೆಲ್ಸ್ ಆ್ಯಕ್ಚುಲಿ ನಂದು ಗೋಲ್ಡ್ ಸೆಟ್ ಏನಿದೆಯೋ ಅದನ್ನೇ ಹಾಕ್ಕೊಂಡಿದ್ದಂಥದ್ದು, ಕಿವಿಗೆ ಮಾತ್ರ ಮಾಟಿ ಆ್ಯಂಡ್ ಡಾಬು. ಐ ಥಿಂಕ್ ಇದನ್ನೆಲ್ಲ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ, ನಾನು ಏನೇನು ಶಾಪ್ ಮಾಡಿದ್ದೀನಿ ಚಿಕ್ಕಪೇಟೆಯಿಂದ ಅಂತ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಸತಿ ತೋರಿಸ್ತೀನಿ ಕಂಪ್ಲೀಟ್ ನನ್ನ ಸೀಮಂತದ ಲುಕ್ಕು ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ. ಸೊ ಸ್ಯಾರಿ ಬಂದು ಸಮ್ವೇರ್ ಅರೌಂಡ್ 10.5K ಆಗಿತ್ತು, 10,000 ಆಗಿತ್ತು. ಆ್ಯಂಡ್ ಅದಕ್ಕೆ ಬ್ಲೌಸ್ ಕೂಡ ಹೊಲಿಸ್ಕೊಂಡಿದ್ದಂಥದ್ದು, ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದು ಒಂದು ದೊಡ್ಡ ಕತೆ ಆಗಿತ್ತು, ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ. ಸೊ ಅದೊಂದು ಬ್ಲೌಸ್ ಒಂದು ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಸ್ಯಾರಿ ಆ್ಯಂಡ್ ಜುವೆಲ್ಸ್ ಬಂದುಬಿಟ್ಟು ಮೇನ್ಲಿ ನಾನು ಜಡೆಬಿಲ್ಲೆ ಮತ್ತು ಇದು ಡಾಬು ಇದೆಲ್ಲನೂ ಜುವೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಅದಕ್ಕೆ ಅಂತ, ಅದು ಬಿಟ್ಟರೆ ನಾನು ಕತ್ತಿಗೆ ಮತ್ತು ನೆಕ್ಲೆಸ್ಸು, ಲಾಂಗ್ ಚೈನ್ ಎಲ್ಲನೂ ನಾನು ಗೋಲ್ಡೇ ಹಾಕಿದಂಥದ್ದು. ಡಾಬು ಅದೆಲ್ಲನೂ ನಾನು ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ತೊಗೋಬೇಕು ಅಂತ ಇದ್ದರೆ ಅದು ಇಟ್ಸ್ ಅಪ್ ಟು ಯು, ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಆನ್ ಇಟ್ ಅಂತ ಅಂದರೆ. ಹಾಕ್ಕೊಂಡು ನೀವು ಹಬ್ಬಗಳಲ್ಲಿ ಅದನ್ನು ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ತೊಗೊಂಡು ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನಿಸುತ್ತೆ. ನೀವು ರೆಂಟ್ ಮಾಡೋದಕ್ಕಿಂತ ಯು ಕ್ಯಾನ್ ಬೈ ಇಟ್ ಓನ್ಲಿ, ಬಿಕಾಸ್ ಅದನ್ನು ರೀಯೂಸ್ ಮಾಡ್ತಾ ಇರ್ಬೋದು ನೀವು ಅಂತ ಹೇಳಿ. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಬಂದು ರಿಟರ್ನ್ ಗಿಫ್ಟ್ಸ್ಗೆ ಪ್ಲ್ಯಾನ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ರಿಟರ್ನ್ ಗಿಫ್ಟ್ಸು. ನಮ್ಮ ಮನೆಯವರು ಆ್ಯಕ್ಚುಲಿ ಇಲ್ಲ ಹಾಗೆ ಕಳಿಸ್ಬಾರ್ದಲ್ವಾ, ಏನಾದರೂ ರಿಟರ್ನ್ ಗಿಫ್ಟ್ ಅಂತ ಇರಬೇಕು. ಅವ್ರ ಪಾಪ ಅಷ್ಟು ದೂರದಿಂದ ನಿನ್ನ ನೋಡ್ಬೇಕಂತಾನೆ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಯು ಶುಡ್ ಗಿವ್ ಸಮಥಿಂಗ್, ಒಂಥರ ಏನೋ ಅದು ಒಂಥರ ಮೋಟಿವೇಶ್ನಲ್ ಆಗಿರಬೇಕು ಅಥವಾ ಏನೋ ಒಂದು ಎಸೆನ್ಸ್ ಇರಬೇಕು ಅಂತ ಹೇಳಿದ್ರು. ಯೋಚನೆ ಮಾಡಿದೆ ತುಂಬ ಏನೇನೋ ಪಿನ್ಇಂಟ್ರೆಸ್ಟಲ್ಲಿ ಹೋಗೋದು, ಗೂಗಲಲ್ಲಿ ಚೆಕ್ ಮಾಡೋದು, ಯೂಟ್ಯೂಬಲ್ಲಿ ಚೆಕ್ ಮಾಡೋದು ಎಲ್ಲನೂ ಮಾಡಿದೆ. ಬಟ್ ಯಾಕೋ ನನಗೆ ಯಾವುದು ಸಮಾಧಾನ ಅನಿಸ್ತದೆ, ಎಲ್ಲ ಈ ಪ್ಲಾಸ್ಟಿಕ್ಕು, ಈ ಮಣ್ಣಿಂದು, ಇಲ್ಲ ಈ ಪಿಂಗಾಣಿದು ಅಥವಾ ಏನು ಹೇಳ್ತಾರೆ ಆ ಥರದ್ದೆಲ್ಲ ಕೊಡ್ತಾಯಿದ್ರು. ಬಟ್ ದೆನ್ ಐ ಥಾಟ್ ಇಲ್ಲ ಬೇರೆ ಏನಾದರೂ ಕೊಡಬೇಕು ಅಂಥೇಳಿ ಅಮ್ಮ ಹೇಳಿದ್ರು, ಸರಿ ತಾಂಬೂಲ ಕೊಟ್ಬಿಡೋಣ ಬಿಡು, ತಾಂಬೂಲ ಕೊಟ್ಟರೆ ರಿಟರ್ನ್ ಗಿಫ್ಟ್ ಥರ ಇರುತ್ತೆ ಅಂತ. ಬಟ್ ನಾನು ಇಲ್ಲ, ಕಾಯಿ ಅಂದರೆ ತಾಂಬೂಲ ಬೇಡ, ಬೇರೆ ಏನಾದರೂ ಡಿಫ್ರೆಂಟಾಗಿ ಕೊಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೆ. ಹಾಗೆ ಮೈಂಡಿಗೆ ತುಳಸಿ ಕೊಡೋಣ ಅಂತ ಅನ್ನಿಸ್ತು. ಬಟ್ ಅದೊಂಥರ ಈಗಲೂ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ನನಗೆ. ತುಳಸಿ ಕೊಡೋಣ ಅಲ್ವಾ, ಬಿಕಾಸ್ ಏನೇ ಬೇರೆ ಗಿಫ್ಟ್ ಕೊಟ್ಟರು ಜನ ಅದನ್ನು ನೋಡ್ತಾರೆ, ಆ ಟೈಮಿಗೆ ಅದನ್ನು ಬಿಟ್ಬಿಡ್ತಾರೆ. ಬಟ್ ತುಳಸಿ ಇಸ್ ಸಮಥಿಂಗ್ ಅವ್ರಿಗೆ ಒಳ್ಳೇದು ಮಾಡುತ್ತೆ. ಅಂದರೆ ತೊಗೊಂಡೋಗುವಂಥವ್ರು, ಅದನ್ನು ಪೂಜೆ ಮಾಡುವಂಥವ್ರಿಗೆ ಸದಾಕಾಲ ಒಳ್ಳೇದು ಮಾಡುತ್ತೆ. ತುಳಸಿ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆ ಮುಂದೆನೂ ಇರುತ್ತೆ. ಸೊ ಇಟ್ಸ್ ಅ ವೆರಿ ಪೀಸ್ಫುಲ್ ಪ್ಲಾಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಸರಿ ಫಿಕ್ಸ್ ಆಗಿ ನಾವು ಬಂದವರಿಗೆ ರಿಟರ್ನ್ ಗಿಫ್ಟಾಗಿ ನಾವು ತುಳಸಿನ ಕೊಡೋಣ, ತುಳಸಿ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ.
ಸೊ ವಿ ಪ್ಲ್ಯಾಂಟ್ ಫಾರ್ ದ ರಿಟರ್ನ್ ಗಿಫ್ಟ್ಸ್. ಸೊ ಅದು ಕೂಡ ನೀವು ಬೇರೆ ಬೇರೆ ಪ್ಲಾಂಟ್ ಕೂಡ ತೊಗೊಳ್ಬೋದು. ನಾನು ಅದಕ್ಕೊಂದಷ್ಟು ವೆಬ್ಸೈಟ್ಸ್ನ ಚೆಕ್ ಮಾಡಿದೆ. ಅದರಲ್ಲಿ ಬೇರೆ ಬೇರೆ ಪ್ಲಾಂಟ್ಸು, ಇಂಡೋರ್ ಪ್ಲಾಂಟ್ಸು, ಮನಿ ಪ್ಲಾಂಟ್ಸು ಎಲ್ಲ ಥರದ್ದಿದೆ. ಬಟ್ ನನಗೆ ಪರ್ಸ್ನಲಿ ತುಳಸಿನೇ ಕೊಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾನು ತುಳಸಿನೇ ಕೊಟ್ಟೆ. ಸೊ ರಿಟರ್ನ್ ಗಿಫ್ಟಿಗೆ ಸಮ್ವೇರ್ ಅರೌಂಡ್ ನಮಗೆ 5,000 to 7,000 ಬಿತ್ತು ರಿಟರ್ನ್ ಗಿಫ್ಟ್ ಫಾರ್ 100 ಪೀಪಲ್. ಸೊ 100 ಅಂತ ಅಂದರೆ ನಾವು ಅದಕ್ಕೆ 110 ಏನೋ ತೊಗೊಂಡಿದ್ವಿ. ಬಿಕಾಸ್ ಎಕ್ಸ್ಟ್ರಾ ಯಾರೋ ಬರ್ತಾರೆ ಅಥವಾ ಮಕ್ಳಿಗೇನೋ ಕೊಡಬೇಕು ಅಂತ ಅನಿಸುತ್ತೆ. ಸೊ ಶಾರ್ಟೇಜ್ ಆಗಬಾರ್ದು ಅಂತ 120 ಅಷ್ಟು ಪ್ಲಾನ್ಸ್ನ ನಾವು ತೊಗೊಂಡು ಬಂದಿದ್ದಂಥದ್ದು. ಒಂಥರ ಹಸಿರು ಗೋ ಗ್ರೀನ್ ಅನ್ನೋ ಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಟೋಟಲಿ ಸಮ್ವೇರ್ ಅರೌಂಡ್ ನನ್ನ ಸೀಮಂತಕ್ಕೆ ಖರ್ಚಾಗಿದ್ದಂಥದ್ದು 1 lakh, ಎಸ್ ಸಮ್ವೇರ್ ಅರೌಂಡ್ 1,20,000 20,000 ಅಂದ್ಕೊಳ್ಳಿ. 20,000 to 30,000 ಹೋಗ್ಬಿಡುತ್ತೆ. ಬಟ್ ಅದರಲ್ಲಿ ಮಧ್ಯ ನಾನು ಎಷ್ಟು ಮಿಸ್ ಮಾಡಿದ್ದೀನಿ ಅನ್ಕೊತೀನಿ, ಟ್ರಾವೆಲ್ ಮಾಡಿದ್ದು ಅದು ಇದು ಎಲ್ಲ. ಸೊ ಒಂದು ಮೀಡಿಯಮ್ ರೇಂಜಲ್ಲಿ 1 to 1.2 to 3 ಒಳಗಡೆ ಡೀಸೆಂಟಾಗಿ ಆರಾಮಾಗಿ ನಾವು ಸೀಮಂತ ಫಂಕ್ಷನ್ನ ಪ್ಲ್ಯಾನ್ ಮಾಡ್ಬೋದು. ಸೊ ಎಸ್, ಐ ಥಿಂಕ್ ನಾನು ಯಾವುದೂ ಬಿಟ್ಟಿಲ್ಲ ಅಂದ್ಕೊಳ್ತೀನಿ. ಬೇರೆ ನಮಗೇನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ನನಗೆ ಗೊತ್ತಿರೋ ಅಷ್ಟು ನಾನು ಆಸ್ ಪುಟ್ ಡೌನ್ ಆನ್ ದ ಪೇಪರ್ಸ್ ಆ್ಯಂಡ್ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ನೌ. ಸೊ ಎಸ್, ಇದಾಗಿತ್ತು ನನ್ನ ಸೀಮಂತಕ್ಕೆ ಖರ್ಚು. 1,20,000 20,000 to 30,000 ಖರ್ಚಾಯಿತು ನನ್ನ ಸೀಮಂತಕ್ಕೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸೊ ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ತುಂಬ ಲೆಂದಿ ಆಯಿತಾ ಅಂದ್ಕೊಳ್ತೀನಿ. ಎಸ್, ಬಟ್ ಆದರೆ ಇದ್ರ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ತುಂಬ ಮೆಮೊರೀಸ್ ಇದೆ ಶೇರ್ ಮಾಡ್ಕೊಳ್ಳೋದು. ನನ್ನ ಸೀಮಂತದ ದಿವಸ ಏನಾಯಿತು, ಹಿಂದಿನ ದಿವಸ ಏನಾಯಿತು, ಅವತ್ತಿನ ದಿವಸ ಏನಾಯಿತು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಮಾತ್ರ ಅವತ್ತಿನ ದಿವಸ. ಎಷ್ಟು ಬೇಜಾರಾಯಿತು ಅಂದರೆ ಏನಾಯಿತು ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಖಂಡಿತವಾಗ್ಲೂ. ದಟ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ, ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಬೇಕು. ಇಟ್ ವಾಸ್ ಅ ವೆರಿ ವೆರಿ ಬ್ಯಾಡ್ ಫೀಲಿಂಗ್ ಫಾರ್ ಮೀ. ಗೊತ್ತಿಲ್ಲ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಏನದು ಅಂತ ನಾನು ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಫ್ರಮ್ ಮೀ.